ಅರಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿ ಮತ್ತಿಗೂಡು ಗ್ರಾಮದ ರೈತ ಮಹಿಳೆ ಜವರಮ್ಮ ಎಂಬುವವರು ಮಲಗಿದ್ದ ವೇಳೆ ಮನೆಯ ಗೋಡೆ ಕುಸಿದು ಅವರ ಮೇಲೆ ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದು ಮರಣೋತ್ತರ ಪರೀಕ್ಷೆಗೆ ಕೊಣನೂರು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ನಂತರ ಮಾತನಾಡಿದ ಪುಟ್ಟರಾಜು ಹಾಗೂ ಸುನಿಲ್ ರವರು, ಜವರಮ್ಮರವರು ಮಲಗಿದ್ದ ವೇಳೆ ಬೆಳಗಿನ ಜಾವ 5 ಗಂಟೆ ಸಮಯದಲ್ಲಿ ಮನೆ ಗೋಡೆ ಕುಸಿದು ಅವರ ಮೇಲೆ ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದು, ಅವರಿಗೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಸೂಕ್ತ ಪರಿಹಾರ ನೀಡಬೇಕು ಮತ್ತು ಮನೆ ಮಂಜೂರು ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ನನ್ನ ಹೆಸರು ಪುರುಷೋತ್ತಮ ಅಂತೇಳಿ, ನಾನು ಮತ್ತಿಗೋಡು ಗ್ರಾಮದವನು. ಈ 3-4 ದಿವಸದಿಂದ ಬಿದ್ದಂಥ ಮಳೆಗೆ ಈ ಲಯ್ಯಯ್ಯ ಮತ್ತು ಜವರಮ್ಮ ಅನ್ನೋರ ಮನೆ ವಾಸದ ಮನೆ ಸುಮಾರು ಒಂದು 45-50 ವರ್ಷದ ಹಿಂದೆ ಕಟ್ಟಿರೋಂಥ ಮನೆ. ರಾತ್ರಿ ಬೆಳಗಿನ ಜಾವ 5:15 ಗೋಡೆ ಬಿದ್ದು ಆ ಜವರಮ್ಮನ ಮೇಲೆ ಬಿದ್ದು ಆ ಜವರಮ್ಮನವರು ಮೃತಪಟ್ಟಿರ್ತಾರೆ. ಇದಕ್ಕೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇವ್ರಿಗೆ ಸ್ವಲ್ಪ ಪರಿಶೀಲಿಸಿ ಸ್ವಲ್ಪ ಪರಿಹಾರ ಏನಾರು ಘೋಷಣೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ರೈತರಾಗಿರ್ತಾರೆ ಇವರು ತುಂಬ ಬಡವರಾಗಿರ್ತಾರೆ ಮತ್ತು ತುಂಬ ಸೋಲ ಎಲ್ಲ ಮಾಡ್ಕೊಂಡಿರ್ತಾರೆ. ಇದನ್ನು ಪರಿಶೀಲಿಸಿ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀವಿ. ಇತ್ತೀಚಿನ ದಿನಗಳಲ್ಲಿ ಸುರಿದಂಥ ಭಾರೀ ಮಳೆಯಿಂದ ಮುತ್ಕೋಡು ಗ್ರಾಮದ ಜವರಮ್ಮ ಲಯ್ಯಯ್ಯನವರು ಈ ಒಂದು 5:15 ಸುಮಾರು ರಾತ್ರಿ ಮಲಗಿರ್ತಾರೆ. ಸುಮಾರು ಬೆಳಗಿನ ಜಾವ ಅವರು ಮಧ್ಯದಲ್ಲಿರುವಂಥ ಮನೆಯ ಗೋಡೆ ತೀವ್ರ ಶೀತದಿಂದ ಕೂಡಿದ್ದು ತಕ್ಷಣ 5:15ಗೆ ಬಿದ್ದಂಥ ಸಂದರ್ಭದಲ್ಲಿ ಅವರ ಮೇಲೆ ಈ ಮಣ್ಣು ಏನಿರ್ತದೆ ಬಿದ್ದಂಥ ಮಣ್ಣು ಬಿದ್ದು ತಲೆಗೆ ಏಟಾಗಿ ಇವತ್ತಿನ ದಿನ ಸಾವನ್ನಪ್ಪಿರುತ್ತಾರೆ. ಅವರಿಗೆ ನಮ್ಮ ಸರ್ಕಾರದಿಂದ ಹಾಗೂ ಇಲ್ಲಿರುವಂಥ ತಹಶೀಲ್ದಾರ್ ಬಂದು ವೀಕ್ಷಣೆ ಮಾಡಬೇಕು ಹಾಗೂ ತುಂಬ ಕಡುಬಡವರಾಗಿರುತ್ತಾರೆ ಮತ್ತು ಏನು ಸರ್ಕಾರದಿಂದ ಪರಿಹಾರ ಏನಿರುತ್ತೆ ಅದನ್ನು ತಕ್ಷಣ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅವರಿಗೆ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ.